ಹೇಳೋದಿಲ್ಲೇನು ಈಗ ಬೇಡ ಮಾತು ಬೇರೆ ದಿನದಲ್ಲಿ ಅದೆಲ್ಲ ಮಾತಾಡ್ತೀನಿ ನಾನು. ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ, ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ ನಮ್ಮ ಬದುಕಿನ ಬದಲಾವಣೆನೇ ನಿಮಗೆಲ್ಲ ಕಾಣ್ತಾ ಇದೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂಥ ಒಂದಷ್ಟು ಸಾಧನೆ ನಾನು ಏನು ಹೇಳಿ, ಸಾಧನೆ ಎಲ್ಲ ನಿಮ್ಮ ಕಣ್ಣಲ್ಲೇ ಇದೆ. ವಿಕಾಸಸೌಧ ಅಂದರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸಸೌಧ. ಉದ್ಯೋಗ ಸೌಧ ಅಂತಂದರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧ ಅವರು ಕೊಟ್ಟು ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟ ಕಾರ್ಯಕ್ರಮದಿಂದ ಹಿಡಿದು ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನು ನೀಡಿದವರು. ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿತ್ತು ಅಂದರೆ ಅವರು ಕಾವೇರಿಗೋಸ್ಕರನೇ ಅಧಿಕಾರನ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು. ಮಧ್ಯರಾತ್ರಿ ರಾಜ್ಕುಮಾರ್ ಅಪಹರಣ ಆದಾಗ ಫಸ್ಟ್ ನಾನು ಫೋನ್ ಮಾಡಿದೆ, ಎಲ್ಲಿದೆಯಾ ಅಂತ. 10:30 ಗಂಟೆ ಮಲಗಿದ್ದೇನೆ. ನಾನು ಹೆಂಡತಿ ಬಂದೆ, ಕೃಷ್ಣ ಸಾಹೇಬ್ ಫೋನ್ ಮಾಡ್ತವ್ರೆ ಅಂತ ಎಬ್ಬರಿಸಿ ತಕ್ಷಣ ಓಡ್ಬಾರ್ದು. ಸೊ ಯಾವ ರೀತಿ ಅಷ್ಟು ನೋವು ಪಟ್ಟು ಏನು ಮಾಡಿದ್ರು ಗೊತ್ತಿದೆ. ಅದು ಅವ್ರನ್ನ ಈಚೆಗೆ ತೆಗೆದುಕೊಂಡು ಬರಬೇಕಂದ್ರೆ ಏನೆಲ್ಲ ನಾವು ಮಾಡಿದ್ವಿ ಅನ್ನೋದು ನಮಗೆ ಗೊತ್ತಿದೆ. ಇಷ್ಟು ಒಂದು ಆ ರಾಜಕಾರಣದಲ್ಲಿ ಗವರ್ನೆನ್ಸ್, ಕರ್ನಾಟಕ ರಾಜ್ಯಕ್ಕೆ ಒಂದು ಗವರ್ನೆನ್ಸ್ ಅನ್ನೋ ಒಂದು ಪದಕ್ಕೆ, ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದ್ದನ್ನು ನಾವೆಲ್ಲ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮವಾದಂಥ ಒಂದು ಆಡಳಿತಗಾರರು. ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ, ನಾನು ಅಸೆಂಬ್ಲಿಲಿ ಇವತ್ತು ಮಾತಾಡೋಂಥ ಅವಕಾಶ ಇಲ್ಲ ನನಗೆ ಇವತ್ತು. ಯಾಕೆಂದರೆ ನಾನು ಕೂಡಲೇ ನನ್ನ ಮಗಳು ಫೋನ್ ಮಾಡಿ, ಧರ್ಮಪತ್ನಿ ನನ್ನ ಮಗಳಿಗೆ ಫೋನ್ ಮಾಡಿ ಆಯಿತು ಅಂತ ವಾಪಸ್ ಬಂದ್ಬಿಟ್ಟು. ಸೊ ಅದರಿಂದ ತಮ್ಮ ಹೇಳೋದು, ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡೋಂಥ ಒಂದು ಫೌಂಡೇಶನನ್ನು ಹಾಕಿದಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಾವೆಲ್ಲ ಕಳ್ಕೊಂಡಿದ್ದೀವಿ. ಮಾತ್ರ ಈ ಸಂದರ್ಭದಲ್ಲಿ ಇವತ್ತು ಬೆಂಗಳೂರಿನ ಜಾಗತಿಕ ಮಟ್ಟಕ್ಕೆ, ದೇಶದ ಮಟ್ಟಕ್ಕೆ ಅವರು ಕೊಟ್ಟಂಥ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ. ಇಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡಿರೋದು ನಮ್ಮೆಲ್ಲರ ಕಣ್ಣುಗಳೇ ಸಾಕ್ಷಿ. ನಾನು ಹೇಳಿದ್ನಲ್ಲ, ಬೆಂಗಳೂರಿಗೆ ಯಾವ್ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡಿದು ಭೂಮಿ ಮನೆಗೆ ಪಾಣಿ, ಇವು ಪಾಣಿ ಕೊಟ್ಟಂಥದ್ದು, ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟಂಥದ್ದು ಕೂಡ ನಾವು ಯಾವ ರೈತರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ನಾನು ಚಂದ್ರಸ್ವಾಮಿ ಫ್ಲೈಟಲ್ಲಿ ಮಾತಾಡ್ಕೊಂಡಂಥ ಯಶಸ್ವಿನಿ ಕಾರ್ಯಕ್ರಮ ಅವತ್ತು ಕೋಆಪರೇಟಿವ್ ಸೆಕ್ಟ್ರಲ್ಲಿ ನಾನು ಕೋಆಪರೇಷನ್ ಮಿನಿಸ್ಟರ್ ತಕ್ಷಣ ವಿಶ್ವನಾಥ್ ಜವಾಬ್ದಾರಿ ಕೊಟ್ಟು ಆಗ ತಂದು ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಿ ಆ ಇನ್ಶೂರೆನ್ಸ್ನಲ್ಲಿ ಎಲ್ಲ ಆಪರೇಷನ್ಗಳು ಪಡ್ಕೊಳ್ಳಲಿಕ್ಕೆ ಇವತ್ತು ಯಾರು ಒಂದು ಅದಕ್ಕೆ ಫೌಂಡೇಶನ್ ಹಾಕಿದ್ರು ಅಂತಂದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಅಂತಿಮ ನಾನು ಹೇಳ್ತೇನಮ್ಮ, ಇಲ್ಲಿ ನಾಳೆ ಬೆಳಗ್ಗೆ 8 ಗಂಟೆವರೆಗೂ ದರ್ಶನಕ್ಕೆ ಮನೆಯಲ್ಲಿ ಅವಕಾಶ. 8 ಗಂಟೆ ಆದಮೇಲೆ ಅದನ್ನು ಮದ್ದೂರಿಗೆ 10 ಗಂಟೆಗೆ ತಲುಪ್ತದೆ. ಮದ್ದೂರಲ್ಲಿ ಅವ್ರ ಸ್ವಂತ ಭೂಮಿ ಇದೆ, ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ವಿ. ನಾನೀಗ ಹೋಗ್ತಾ ಇದ್ದೀನಿ, ಅದಕ್ಕೆ ನಾನು ಚಂದ್ರಶೇಖರ್ ಹೋಗ್ತಾ ಇದ್ದೀನಿ. ಗೌರ್ಮೆಂಟ್ಗಳ ನಾವು ಡ್ಯೂಟಿ ಫ್ಯಾಮಿಲಿಯಲ್ಲೇ ಗೌರ್ಮೆಂಟು ಜವಾಬ್ದಾರಿ ಇದೆ, ಸರ್ಕಾರದ ಜವಾಬ್ದಾರಿ ಇದೆ. ಅದನ್ನು ಅಲ್ಲಿ ನಾಳೆ 3 ಗಂಟೆವರೆಗೂ ಆ ಜನ, ಮಂಡ್ಯ ಜನಕ್ಕೆ, ಮೈಸೂರು ಸುತ್ತಮುತ್ತಲು ಯಾರೇ ಆಗಲಿ ರಾಜ್ಯದ ಜನತೆ ಯಾರು ಬಂದರೂ ಕೂಡ ಅವ್ರಿಗೆ ಅವಕಾಶವನ್ನು ಇಲ್ಲಿ ನಾವು ಮಾಡ್ಕೊಳ್ತೀವಿ. ಅದಕ್ಕೆಲ್ಲರೂ ಕೂಡ ಏರ್ಪಾಟನ್ನು ಮಾಡ್ತೀವಿ. ಸರ್ಕಾರದ ಏನು ಕೂಡ ಮಾಡ್ತೀವಿ. ನಾಳೆ ರಜೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡ್ತೀವಿ. ಎಲ್ಲ ಶಾಲಾ ಕಾಲೇಜುಗಳು ಕೂಡ ನಾವು ಘೋಷಣೆ ಮಾಡಿದ್ದೀವಿ. ಗೌರ್ಮೆಂಟ್ ಆರ್ಡರ್ ಕೂಡ ಈಗಾಗಲೇ ಇನ್ಕ್ಲೂಡಿಂಗ್ ವಿದ್ಯಾಸಂಸ್ಥೆಗಳು. ಆಮೇಲೆ 3 ದಿನ ಶೋಕ ಆಚರಣೆ ಕೂಡ ಇದೆ. ಯಾವ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ ಕೂಡ 3 ಡೇಸ್ ಇರೋದಿಲ್ಲ. ಅರ್ಧ ಫ್ಲಾಗನ್ನು ಕೂಡ ಹಾರಿಸುವಂಥ ಒಂದು ವ್ಯವಸ್ಥೆ ಕೂಡ ಆನ್ ವ್ಯೂ ಆಫ್ ದಿ ಗೌರ್ಮೆಂಟ್ ಮತ್ತು ಕುಟುಂಬ ಎರಡು ಪರವಾಗಿ ನಾನು ಮಾತಾಡ್ತೀನಿ. ಎಸ್ ಎಂ ಕೃಷ್ಣ ಅವರ ಸಂವಿಧಾನಕ್ಕೆ ಸರ್ಕಾರದ ಯಾವುದಾದ್ರು ಯೋಜನೆ ಇಲ್ಲ, ಬೆಂಗಳೂರು ರಸ್ತೆ ಇದೆಯಾ, ಅರ್ಜೆಂಟ್ ಯಾಕಿದೆಯಾ, ಟೈಮ್ ಇದೆ ಅದಕ್ಕೆಲ್ಲ. ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಪತ್ರ ಕೊಟ್ಟು ವಿನಂತಿ ಮಾಡ್ತೀನಿ. ನಾಲೆಡ್ಜ್ ಸಿಟಿ ಬೆಂಗಳೂರು ಭಾಗದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇರಬೇಕು. ಎಲ್ಲರೂ
ನನ್ನಲ್ಲಿ ಅವರ ಹೆಸರಿನಲ್ಲಿ ಮಾಡಬೇಕು ಅನ್ನೋ ಒಂದು ಕೋರಿಕೆಯನ್ನು ನಮ್ಮ ಜಿಲ್ಲೆ ಪರವಾಗಿ ಎಲ್ಲ ರಾಜ್ಯದ ಜನರ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ನಾನು ಮುಖ್ಯಮಂತ್ರಿಗಳು ಹೊರಡಿದ್ದೇನೆ. Ashwavega English News. Coming soon. Your channel, your voice, your trust.